ಜೀವನದಲ್ಲಿ ನೀವು ನೋವು ಅನುಭವಿಸದೇ ಇದ್ದರೆ ಸಾಹಸಿ ಆಗಲು ಸಾಧ್ಯವಿಲ್ಲ. ತಪ್ಪು ಮಾಡದೇ ಇದ್ದರೆ ಕಲಿಯುವುದಕ್ಕೆ ಸಾಧ್ಯವೇ ಇಲ್ಲ. ಸೋಲನ್ನು ಅನುಭವಿಸದೇ ಇದ್ದರೆ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಹಿನ್ನಡೆಗಳು ಕ್ಷಣಿಕ. ನಿಮ್ಮ ಪ್ರಯತ್ನವೊಂದೇ ನಿಮ್ಮನ್ನು ಸಾಧಕರನ್ನಾಗಿ ಮಾಡಬಲ್ಲದು. ಈ ಅಮೂಲ್ಯವಾಗಿರುವಂತಹ ಮಾತುಗಳನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ನೀವು ಸೋತಾಗ ಈ ಮಾತುಗಳು ನಿಮಗೆ ಧೈರ್ಯವನ್ನು ನೀಡಬಲ್ಲದು. ಭಗವದ್ಗೀತೆಯ ಸಂದೇಶ ಆದುದೆಲ್ಲ ಒಳ್ಳೆಯದಕ್ಕಾಗಿಯೇ ಆಗುವುದೆಲ್ಲ ಒಳ್ಳೆಯದಕ್ಕಾಗಿಯೇ ಆಗುವುದು. ಇನ್ನು ಮುಂದೆ ಆಗಲಿರುವುದು ಸಹ ಒಳ್ಳೆಯದಕ್ಕಾಗಿಯೇ ಆಗುವುದು. ಕಳೆದು ಹೋಗಿರುವುದರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ನೆನೆದು ದುಃಖಕ್ಕೆ ಒಳಗಾಗಬೇಡ. ಕಳೆದುಕೊಂಡಿರುವುದು ಯಾವುದಾದರೂ ಕೂಡ ನೀವು ತಂದಿರುವುದೂ ಇಲ್ಲ. ನಾಶವಾಗಲು ಯಾವುದಾದರೂ ಕೂಡ ನೀವು ಸೃಷ್ಟಿಸುವುದೂ ಇಲ್ಲ. ನೀವು ಪಡೆದಿದ್ದೆಲ್ಲ ನಿಮಗೆ ಇಲ್ಲಿಂದಲೇ ದೊರೆತಿರುವುದು. ನಿಮಗಿರುವುದೆಲ್ಲ ಇಲ್ಲಿಂದಲೇ ಪಡೆದಿರುವುದು. ಇಂದು ನಿಮಗಿರುವುದೆಲ್ಲವೂ ಕೂಡ ನಿನ್ನೆ ಬೇರೆ ಯಾರದ್ದೋ ಆಗಿತ್ತು. ನಾಳೆ ಮತ್ತೆ ಅದು ಯಾರದ್ದೋ ಆಗಲಿರುವುದು. ಹಾಗಾಗಿ ಯಾವುದರ ಬಗ್ಗೆ ನೀವು ಹೆಚ್ಚು ಚಿಂತನೆಗಳನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಕಳೆಯುವುದಕ್ಕೆ ಹೋಗಲೇಬೇಡಿ. ಜೀವನದ ಯಾವುದೇ ಒಂದು ವಿಷಯದ ಬಗ್ಗೆ ಬಹಳ ಚಿಂತೆಗೆ ಒಳಗಾಗಿರುತ್ತೀರಿಯೋ ಅದೇ ವಿಷಯವನ್ನು 1 ವರ್ಷಗಳ ಬಳಿಕ ನೆನಪು ಮಾಡಿಕೊಂಡರೆ ನಗು ಬರುತ್ತದೆ. ನಾನು ಅಷ್ಟೆಲ್ಲ ತಲೆ ಕೆಡಿಸಿಕೊಂಡಿದ್ದನಾ ಎಂದು. ಅದಕ್ಕಾಗಿ ಎಂದಿಗೂ ಕೂಡ ನಿಮಗೆ ಅಚ್ಚರಿ ಆಗುತ್ತದೆ. ಹೀಗಾಗಿ ಯಾವುದೇ ಸಮಸ್ಯೆ ಬಗ್ಗೆ ಬಹಳ ಚಿಂತೆ ಮಾಡಬಾರದು. ಸಮಯ ಕಳೆದಂತೆ ಎಲ್ಲವೂ ಕೂಡ ನಿಮಗೆ ಕ್ಷಣಿಕವೆಂದು ಅನಿಸುತ್ತದೆ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿರುವಂತಹ ಚರಿತ್ರೆಯೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿರುವಂತಹ ಇತಿಹಾಸವೇ ಇಲ್ಲ. ಸೋಲಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರವನ್ನು ನೀಡುತ್ತದೆ. ಮೋಸ ಹೋದೆ ಎಂದು ದುಃಖಕ್ಕೆ ಒಳಗಾಗಬೇಡ. ಭಗವಂತನನ್ನು ನಂಬಿದವರಿಗೆ ಮೋಸವಾದರೆ, ಮೋಸ ಮಾಡಿದವರಿಗೆ ಮೋಸವನ್ನು ಮಾಡುವುದಕ್ಕೆ ಭಗವಂತ ಯಾರನ್ನಾದರೂ ಸೃಷ್ಟಿ ಮಾಡಿರುತ್ತಾನೆ. ಸಮಯ ಸಂದರ್ಭವನ್ನು ನೋಡಿಕೊಂಡು ಸತ್ಯವಾಗಿಯೂ ಕೂಡ ಸರಿಯಾದ ಪಾಠವನ್ನು ಅಂಥವರಿಗೆ ಕಲಿಸುತ್ತಾನೆ. ಹಾಗಾಗಿ ಜೀವನದಲ್ಲಿ ಸತ್ಯವಾಗಿ ಧರ್ಮಯುತವಾಗಿರುವಂತಹ ಜೀವನವನ್ನು ನೀವು ಕಳೆಯಬೇಕು. ಸ್ಥಾನಮಾನವನ್ನು ನೋಡಿ ನಿಮ್ಮ ಬಗೆಗಿನ ಅಭಿಪ್ರಾಯವನ್ನು ಬದಲಿಸುತ್ತಾರೆ. ನೀವು ಒಳ್ಳೆಯ ಸ್ಥಾನದಲ್ಲಿ ಇದ್ದರೆ ನಿಮ್ಮ ತಪ್ಪುಗಳನ್ನೆಲ್ಲವನ್ನೂ ಕೂಡ ಮನ್ನಿಸುತ್ತಾರೆ. ಇಲ್ಲದೆ ಇದ್ದರೆ ಅವರೇ ನಿಮ್ಮ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುತ್ತಾರೆ. ಹೀಗಾಗಿ ಜೀವನ ಅಭಿಪ್ರಾಯದ ಬಗ್ಗೆ ಬಹಳ ಮಹತ್ವವನ್ನು ಕೊಡುವಂತಹ ಅವಶ್ಯಕತೆ ಇಲ್ಲ. ಅರಿವಿಲ್ಲದವರ ಮಾತುಗಳಿಗೆ ಅರಿತಿರುವಂತಹ ನೀನು ತಲೆಯನ್ನು ಕೆಡಿಸಿಕೊಳ್ಳುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಆಗುವುದೇ ಇಲ್ಲ. ಜೀವನದಲ್ಲಿ ಅರಿತು ಮುನ್ನಡೆಯುವುದನ್ನು ಕಲಿಯಬೇಕು. ನಟಿಸುವಂತಹ ವ್ಯಕ್ತಿಗಳೇ ಮೋಸ ಮಾಡಿ ನಗುತ್ತಾ ಬದುಕುತ್ತಿರುವಾಗ ಇನ್ನು ನಾವು ನಿಯತ್ತಾಗಿ ಬದುಕುತ್ತಿದ್ದೇವೆ. ಹಾಗಾಗಿ ನಾವು ಇನ್ನೂ ಹೆಚ್ಚು ಖುಷಿಯಿಂದ ಇರಬೇಕು. ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವಂತಹ 2 ಬಲವಾದ ಕೆಟ್ಟ ಆಯುಧ ಅಂದರೆ ಒಂದು ಅವಮಾನ, ಇನ್ನೊಂದು ಅನುಮಾನ. ಇವುಗಳನ್ನು ತೊರೆದಾಗ ಮಾತ್ರ ನೀವು ಬದುಕಿನಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗುವುದು. ಯಾರಾದರೂ ನಿಮ್ಮಿಂದ ದೂರವಾದರೆ ದುಃಖಿಸುವುದಕ್ಕೆ ಹೋಗಬೇಡಿ. ನಿಮ್ಮ ಜೀವನ ಅವರೊಂದಿಗೆ ಬೆರೆಯಲಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ನನ್ನನ್ನು ಬಿಟ್ಟು ಹೋದರಲ್ಲ ಎಂದು ಅವರನ್ನು ಕೆಟ್ಟವರು ಎಂದುಕೊಳ್ಳಬೇಡಿ. ನಿಮ್ಮ ಪಾತ್ರ ಅವರ ಕಥೆಯಲ್ಲಿ ಮುಗಿದಿದೆ ಅಂದುಕೊಳ್ಳಿ. ಈ ಬದುಕಿನ ಪಯಣದಲ್ಲಿ ನಮ್ಮಷ್ಟಕ್ಕೆ ನಾವು ಬದುಕಿದರೆ ಸಂದರ್ಭಗಳಲ್ಲಿ ಸ್ವಲ್ಪ ಉಳಿಯುತ್ತದೆ. ಪಕ್ಕದ ಮನೆಯವರನ್ನು ನೋಡಿ ಬದುಕಿದರೆ ಸಂಬಂಧ ಜೊತೆ ಸ್ವಲ್ಪ ಸಾಲ ಕೂಡ ಆಗುತ್ತದೆ. ಅಷ್ಟೇ ಈ ಜೀವನ. ಯಾರನ್ನೂ ಕೂಡ ಅನುಕರಣೆ ಮಾಡುತ್ತಾ ಜೀವನವನ್ನು ಕಳೆಯುವುದಕ್ಕೆ ಹೋಗಬೇಡಿ. ನಿಮ್ಮ ಶೈಲಿಗೆ ಅನುಗುಣವಾಗಿ, ನಿಮ್ಮ ಪಾತ್ರಕ್ಕೆ ಅನುಗುಣವಾಗಿ ನಿಮ್ಮ ಜೀವನ ಶೈಲಿಯನ್ನು ನೀವು ಸಾಗಿಸುತ್ತಾ ಮುಂದುವರಿಯಬೇಕು. ನಮ್ಮ ಬೆನ್ನನ್ನೇ ನಾವು ನೋಡಲಿಲ್ಲ ಅಂದ ಮೇಲೆ ನಮ್ಮ ಬೆನ್ನ ಹಿಂದೆ ಮಾತನಾಡುವವರ ಬಗ್ಗೆ ನಾವು ಏಕೆ ತಲೆಯನ್ನು ಕೆಡಿಸಿಕೊಳ್ಳಬೇಕು? ಇರುವುದು ಒಂದೇ ಒಂದು ಜೀವನ. ನಮ್ಮ ಜೊತೆ ಅವರಿಲ್ಲ ಇವರಿಲ್ಲ ಅಂತ ಕೊರಗುವ ಬದಲು ನಮ್ಮ ಜೊತೆ ಇರುವ ಯೋಗ್ಯತೆ ಅವರಿಗೆ ಇಲ್ಲ ಅಂತ ಬದುಕಬೇಕು ಅಷ್ಟೇ. ವಿಧಿಯ ಮುಂದೆ ದುಡ್ಡು ದೊಡ್ಡಸ್ತಿಕೆ ಏನೂ ಕೂಡ ನಡೆಯುವುದಿಲ್ಲ. ಹಣೆ ಬರಹಕ್ಕೆ ಎಲ್ಲವೂ ಕೂಡ ದಾಸರಾಗಲೇಬೇಕು ಅಷ್ಟೇ.
ನಿನ್ನೆಯನ್ನು ಖರೀದಿಸುವುದಕ್ಕೆ ಸಾಧ್ಯವಿಲ್ಲ, ನಾಳೆಯನ್ನು ಬದಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಈಗಲಿಂದಲೇ ಸೋಂಬೇರಿತನವನ್ನು ತ್ಯಾಗ ಮಾಡಿ. ನಿಮ್ಮ ಕೆಲಸವನ್ನು ಯಾವತ್ತಿಗೂ ಕೂಡ ನಾಳೆ ಮಾಡಿದ್ದರಾಯಿತು, ನಾಡಿದ್ದು ಮಾಡಿದ್ದರಾಯಿತು ಎಂದು ಮುಂದೆ ಹಾಕುವುದಕ್ಕೆ ಹೋಗಲೇಬೇಡಿ. ನಾಳೆ ಎಂದವನ ಮನೆ ಹಾಡು ಎನ್ನುವ ಮಾತಿಗೆ ಅನುಗುಣವಾಗಿ ಯಾವತ್ತಿಗೂ ಕೂಡ ನಾಳೆ ಮಾಡಿದ್ದರಾಯಿತು ಎಂದು ಹೇಳಲೇಬೇಡಿ. ಇಂದಿನ ಕೆಲಸವನ್ನು ಇವತ್ತೇ ಮಾಡಿ ಮುಗಿಸುವುದನ್ನು ನೋಡಬೇಕು. ಆ ವ್ಯಕ್ತಿ ಸಮಯದ ಮಹತ್ವಪೂರ್ಣವನ್ನು ತಿಳಿಯದೆಯೇ ಅದನ್ನು ವ್ಯರ್ಥವಾಗಿ ಹಾಳು ಮಾಡುತ್ತಾನೆ. ಜೀವನದಲ್ಲಿ ಸಮಯವನ್ನು ಸರಿಯಾದ ರೀತಿಯಲ್ಲಿ ಯಾರು ಉಪಯೋಗ ಬಳಸಿಕೊಳ್ಳುತ್ತಾರೆಯೋ ಅವರು ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಕೊನೆಯಲ್ಲಿ ಅವನ ಹತ್ತಿರ ಏನೂ ಕೂಡ ಮಾಡುವುದಕ್ಕೆ ಸಮಯವೇ ಉಳಿಯುವುದಿಲ್ಲ. ಹಾಗಾಗಿ ಪ್ರತಿಯೊಂದು ಸಮಯವನ್ನು ಕೂಡ ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ಕಲಿತುಕೊಳ್ಳಬೇಕು. ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ಸಫಲನಾಗದೆ ಇರುವುದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿರುವಂತಹ ಕಾರಣವಾದದ್ದು ಯಾವುದೇ ವ್ಯಕ್ತಿ ತನ್ನ ಭರವಸೆಯನ್ನು ಇಲ್ಲದೆ ಇರುವವನು ಜೀವನದಲ್ಲಿ ಎಂದಿಗೂ ಕೂಡ ಅವನು ಗೆಲ್ಲುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಭರವಸೆಯನ್ನು ಮೊದಲು ನಿಮ್ಮ ಮೇಲೆ ನಿಮಗೆ ಇರಬೇಕು. ಯಾರಿಗೆ ತನ್ನ ಮೇಲೆ ಭರವಸೆ ಎನ್ನುವುದು ಇರುತ್ತದೆಯೋ, ಯಾವ ವ್ಯಕ್ತಿಗೆ ತನ್ನ ಮೇಲೆ ನಂಬಿಕೆ ಎನ್ನುವುದು ಇರುತ್ತದೆಯೋ ಅವನು ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಮುಂದೆ ಬಂದೇ ಬರುತ್ತಾನೆ. ಅವನು ಜೀವನದಲ್ಲಿ ಸಫಲತೆಯನ್ನು ಪಡೆಯುವುದಕ್ಕೆ ಅಥವಾ ಸಫಲತೆಯನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಗೆದ್ದಾಗ ಅಹಂಕಾರವನ್ನು ಪಟ್ಟವನನ್ನು ಉಳಿಯುವುದಿಲ್ಲ. ಸೋತಾಗ ಕುಸಿದು ಹೋದವನು ಬೆಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಗೆಲುವಿನ ಸಂಭ್ರಮ ನೆತ್ತಿಗೆ ಏರಿದೇ ಇರಲಿ, ಸೋಲಿನ ನೋವು ಮನಸ್ಸಿಗೆ ತಾಕದೇ ಇರಲಿ. ಎಲ್ಲ ಪರಿಸ್ಥಿತಿಗಳನ್ನು ಸಮಾನವೊಂದು ಮನಸ್ಥಿತಿಯಿಂದ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ನೀವು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ಈ ಜಗತ್ತಿನಲ್ಲಿ ಬಯಕೆ ಜಾಗವಿಲ್ಲ. ಕೇವಲ ಶಕ್ತಿಯನ್ನು ಗೌರವಿಸುತ್ತದೆ. ಜೀವನದಲ್ಲಿ ಜ್ಞಾನವನ್ನು ಸಂಪಾದಿಸಿಕೊಳ್ಳಿ. ಜೀವನ ಎನ್ನುವುದು ತುಂಬ ಅತ್ಯಮೂಲ್ಯವಾದದ್ದು. ಜೀವನವನ್ನು ಸರಿಯಾದ ರೀತಿಯಲ್ಲಿ ಯಾರು ಜೀವಿಸುವುದನ್ನು ಕಲಿತುಕೊಳ್ಳುತ್ತಾರೆಯೋ ಅವರು ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಸಮಸ್ಯೆಗಳಿಗೆ ನಿಮ್ಮನ್ನು ಸೋಲಿಸುವಂತಹ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೂಡ ಕೊಡುವುದಕ್ಕೆ ಹೋಗಬೇಡಿ. ಜೀವನದಲ್ಲಿ ಎಲ್ಲ ಸಮಸ್ಯೆಗಳನ್ನು ನಗುತ್ತಾ ಸ್ವೀಕರಿಸಿ. ಅದನ್ನು ನೀವು ಎದುರಿಸುತ್ತೀರಾ. ಏಕೆಂದರೆ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಮನುಷ್ಯನಿಗೆ ಕೆಟ್ಟ ಸುಖ, ದುಃಖ, ನೋವು, ನಲಿವು, ಸಂಕಷ್ಟ, ಸಂತೋಷ ಎಲ್ಲವೂ ಕೂಡ ಇರಬೇಕು. ಆಗ ಮಾತ್ರ ಮನುಷ್ಯ ಪರಿಪೂರ್ಣವಾಗಿರುವಂತಹ ವ್ಯಕ್ತಿ ಆಗುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಎಲ್ಲವನ್ನ ಪಡೆದುಕೊಂಡೆ ಅಥವಾ ಕಳೆದುಕೊಂಡೆ ಎಂದು ಕುಗ್ಗಬೇಡ. ಜೀವನದಲ್ಲಿ ಏನೇ ಬಂದರೂ ಕೂಡ ನಗುತ್ತಾ ಸ್ವೀಕರಿಸುತ್ತಾ ಮುಂದುವರಿ. ನನಗೆ ಏನೂ ಇಲ್ಲ ಎಂದು ಕೊರಗಬೇಡ. ಏಕೆಂದರೆ ಕೊಟ್ಟವನಿಗೆ ಕಸಿದುಕೊಳ್ಳುವುದು ದೊಡ್ಡ ಮಾತೇ ಅಲ್ಲ. ಯಾರಿಗೆ ಏನನ್ನ ಯಾವಾಗ ಕರುಣಿಸಬೇಕೋ ಎಲ್ಲವನ್ನ ಅರಿತಿರುವವನು ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು. ನಮಗೆ ಆ ಭಗವಂತ ಕೊಟ್ಟಿದ್ದು ಒಂದೇ ಜೀವನದಲ್ಲಿ. ನೀನು ಪ್ರತಿದಿನ ಸಂತೋಷವಾಗಿ ಇರಲು ಪ್ರಯತ್ನಿಸು. ಜೀವನ ಎನ್ನುವುದು ಉಲ್ಲಾಸಭರಿತವಾಗಿ ಇರುತ್ತದೆ. ನೀನು ಅಂದುಕೊಂಡಂತಹ ಜೀವನ ಶೈಲಿ ಎನ್ನುವುದು ನಿನಗೆ ಸಿಗಬೇಕು ಅನ್ನುವುದೇ ಆದರೆ ಮೊದಲು ನೀನು ಎಲ್ಲವನ್ನ ಸ್ವೀಕರಿಸುವುದನ್ನು ಕಲಿತುಕೊಳ್ಳಬೇಕು. ಜೀವನ ಎನ್ನುವುದೇ ಹಾಗೆ. ಇದನ್ನು ಯಾರು ಹೇಗೆ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತಾರೆಯೋ ಅವರು ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ದೊಡ್ಡ ದೊಡ್ಡ ಕನಸುಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಈ ಜೀವನವೇ ಒಂದು ವಿಚಿತ್ರ. ಮಾತನಾಡಿದರೆ ಮಾತಿನಲ್ಲಿ ಇರುವಂತಹ ತಪ್ಪುಗಳನ್ನು ಜನರು ಹುಡುಕುತ್ತಾರೆ. ನಾವು ಮೌನವಾಗಿ ಇದ್ದರೆ ನಮ್ಮನ್ನೇ ತಪ್ಪಿತಸ್ಥನನ್ನಾಗಿ ಮಾಡಿಬಿಡುತ್ತಾರೆ. ಈಗಿನ ಸಮಾಜದಲ್ಲಿ, ಈಗಿನ ಜೀವನದಲ್ಲಿ ಎಲ್ಲಿ ಹೇಗೆ ಮಾತನಾಡಬೇಕು ಎಂದು ಕಲಿಯಬೇಕಾಗಿರುವುದು ತುಂಬಾ ಮಹತ್ವವಾದದ್ದು. ಏಕೆಂದರೆ ಒಂದು ಮಾತು ಎನ್ನುವುದು ಒಂದು ಮನೆಯನ್ನು ಬೆಳಗಿಸಬಹುದು, ಒಂದು ಸಂಬಂಧವನ್ನು ರೂಢಿಸಬಹುದು, ಒಂದು ಸಂಬಂಧವನ್ನು ಹಾಳು ಕೂಡ ಮಾಡಬಹುದು, ಒಂದು ಮನೆಯನ್ನೇ ಹಾಳು ಮಾಡಬಹುದು. ಹಾಗಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಎನ್ನುವ ಮಾತಿಗೆ ಅನುಗುಣವಾಗಿ ಮಾತು ಎನ್ನುವುದು ದೊಡ್ಡ ಆಯುಧ ಇದ್ದಂತೆ. ಆ ಮಾತನ್ನು ಯಾರು ಯಾವಾಗ ಹೇಗೆ ಬಳಸಬೇಕು ಎನ್ನುವುದನ್ನು ಕಲಿತಿರುತ್ತಾರೆಯೋ ಅವರು ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು.
ಕಷ್ಟಗಳು ಬಂದಿದೆ ಎಂದು ಎಂದಿಗೂ ಕೂಡ ಹೆದರುವುದಕ್ಕೆ ಹೋಗಲೇಬೇಡ. ಇವತ್ತಿನ ದಿನ ನನಗೆ ಕಷ್ಟವಾಗಿರಬಹುದು, ನಾಳೆ ಇದಕ್ಕಿಂತಲೂ ಕೂಡ ಕೆಟ್ಟದ್ದಾಗಿ ಇರಬಹುದು, ಆದರೆ ಮುಂದೊಂದು ದಿನ ಖಂಡಿತವಾಗಿಯೂ ಕೂಡ ಸಂತೋಷದ ಕ್ಷಣಗಳು ಎನ್ನುವುದು ನನ್ನ ಜೀವನದಲ್ಲಿ ಬಂದೇ ಬರುತ್ತವೆ ಎನ್ನುವಂತಹ ಒಂದು ಇಚ್ಛೆಯಿಂದ ಜೀವನವನ್ನು ನಿರ್ವಹಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಏಕೆಂದರೆ ಕೊಡುವಂತಹ ದೇವರು ಮೊದಲು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ಆ ಸಮಸ್ಯೆಗಳನ್ನು ನೀನು ಹೇಗೆ ಎದುರಿಸುತ್ತೀಯ ಎನ್ನುವುದರ ಮೇಲೆ ನಿನಗೆ ಜಯವನ್ನು ಕರುಣಿಸಬೇಕೋ ಅಥವಾ ಕರುಣಿಸಬಾರದು ಎನ್ನುವುದನ್ನು ನಿರ್ಧರಿಸುತ್ತಾನೆ. ಜೀವನ ಎನ್ನುವುದು ನಾವು ಅಂದುಕೊಂಡಂತೆ ಏನೂ ಕೂಡ ಇರುವುದಿಲ್ಲ. ಜೀವನ ಎನ್ನುವುದೇ ಒಂದು ತಿರುಳಿನ ರೀತಿಯಲ್ಲಿ, ಅದು ಹೇಗೆ ಬೇಕಾದರೂ ಕೂಡ ಬದಲಾಗಬಹುದು. ಕೆಟ್ಟ ಪರಿಸ್ಥಿತಿ ಬಂದಾಗ ಗೆಳೆಯರು, ಸಂಬಂಧಿಕರು ಕೈ ಬಿಟ್ಟರೂ ಕೂಡ ವಿದ್ಯೆ ಯಾವತ್ತಿಗೂ ಕೂಡ ನಮಗೆ ಕೈ ಬಿಡುವುದಕ್ಕೆ ಅಸಾಧ್ಯ. ಒಂಟಿಯಾಗಿ ಇದ್ದಾಗ ನಿಮ್ಮ ಯೋಚನೆಗಳ ಮೇಲೆ ಹತೋಟಿ ಎನ್ನುವುದು ಇರಲಿ. ಅದು ನಿಮ್ಮ ಮೆದುಳನ್ನು ಆರೋಗ್ಯವನ್ನಾಗಿ ಮಾಡುತ್ತದೆ. ಜನರ ನಡುವೆ ಇದ್ದಾಗ ನಿಮ್ಮ ಮಾತಿನ ಮೇಲೆ ಹತೋಟಿ ಎನ್ನುವುದು ಇರಲಿ. ಅದು ಸಂಬಂಧಗಳನ್ನು ಆರೋಗ್ಯವನ್ನಾಗಿ ಮಾಡುತ್ತದೆ. ನಿನ್ನನ್ನು ಟೀಕಿಸುವವರ ಜೊತೆ ವಾಗ್ದಾಳಿಗೆ ಇಳಿಯುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಆಗುವುದೇ ಇಲ್ಲ. ಸಾಧನೆಯ ಮೂಲಕವೇ ನಿಮ್ಮ ಉತ್ತರ ಎನ್ನುವುದು ಅವರಿಗೆ ಆಗಿರಬೇಕು. ಅಂದಾಗ ಮಾತ್ರ ನೀವು ಏಳಿಗೆಯನ್ನು ಹೊಂದಿದಂತೆ ಆಗುವುದು. ಟೀಕಿಸುವವರು, ವ್ಯಂಗ್ಯ ಮಾಡುವವರು, ಹೀಯಾಳಿಸುವವರು ನಮ್ಮ ಜೀವನದಲ್ಲಿ ಅಗತ್ಯವಾಗಿ ಇರಲೇಬೇಕು. ಕಾರಣ ಅವರಿಗಷ್ಟೇ ಗೊತ್ತು ನಮ್ಮ ಸಾಮರ್ಥ್ಯ. ನಮ್ಮನ್ನು ಸದಾ ಎಚ್ಚರದಿಂದ ಇರುವಂತೆ ನೋಡಿಕೊಳ್ಳುವಂತಹ ಕಾವಲುಗಾರರು ಅವರು ಆಗಿರುತ್ತಾರೆ. ಸಂತೋಷವು ನಿನಗೆ ಡೋಣಿ ಕಟ್ಟಲು ಕಲಿಸುತ್ತದೆ ಮತ್ತು ದುಃಖವು ಈಜಲು ಕಲಿಸುತ್ತದೆ. ಎರಡೂ ನಿನ್ನ ಪರಮಾರ್ಥಕ್ಕಾಗಿಯೇ ಆಗಿರುತ್ತದೆ ಎನ್ನುವುದನ್ನು ಮರೆಯಬೇಡ. ನಿನ್ನ ಶತ್ರುಗಳನ್ನು ಯಾವಾಗಲೂ ಕೂಡ ಗೌರವದಿಂದ ನೋಡು. ಏಕೆಂದರೆ ಅವರಿಗೆ ಮಾತ್ರ ಗೊತ್ತು ನೀನು ಎಷ್ಟು ಒಳ್ಳೆಯ ವ್ಯಕ್ತಿ ಎಂದು. ಅವರು ನಿನ್ನ ಏಳಿಗೆಯನ್ನು ಸಹಿಸದೆ ನಿನ್ನನ್ನು ದ್ವೇಷಿಸುತ್ತಾರೆ ಅಷ್ಟೇ. ಎಂದಿಗೂ ಕೂಡ ಅಂಥವರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಬದುಕುವಂತಹ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರೇ ಬದುಕು. ಅವರು ನಿನ್ನನ್ನು ಎದುರು ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವಂತಹ ಛಲ ಎದ್ದೇಳುತ್ತದೆ. ಹಾಗಾಗಿ ಶತ್ರುಗಳ ಬಳಿಗೆಯಲ್ಲಿಯೇ ನೀನು ಗೆಲುವನ್ನು ಸಾಧಿಸಿ ತೋರಿಸಬೇಕು. ಕೃಷ್ಣ ಪರಮಾತ್ಮ, ನನ್ನ ಜೀವನ ಎನ್ನುವುದು ಕತ್ತಲೆಯಲ್ಲಿ ಮುಳುಗುತ್ತಿದೆ. ಕೆಲಸ ಇಲ್ಲದೆ, ಹಣ ಇಲ್ಲದೆ, ಆತ್ಮವಿಶ್ವಾಸ ಎನ್ನುವುದು ಇಲ್ಲದೆ ಎದ್ದೇಳುವುದಕ್ಕೆ ಶಕ್ತಿಯೇ ಇಲ್ಲ. ನನ್ನಂತೆ ಯಾರೂ ಕೂಡ ದುರಾದೃಷ್ಟ ಇಲ್ಲ ಅನಿಸುತ್ತದೆ. ಇನ್ನೇನು ಬದುಕು ಬೇಡವೇನೋ ಎಂದು ಅನಿಸುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ನನಗೆ ದಾರಿಯನ್ನು ತೋರಿಸು. ಶ್ರೀಕೃಷ್ಣ, ಎದ್ದೇಳು, ಈ ಕ್ಷಣದಿಂದಲೇ ಎದ್ದೇಳು. ನೀನು ಯೋಚಿಸುತ್ತಿರುವುದು ನಿನಗೆ ಏನೂ ಕೂಡ ಇಲ್ಲ ಎಂದು. ಆದರೆ ನೆನಪಿನಲ್ಲಿ ಇಟ್ಟುಕೋ, ನಾನು ನಿನ್ನೊಂದಿಗೆ ಇದ್ದೇನೆ. ಈ ಜೀವನ ದಾರಿ ಕ್ಷೌರಿಕನ ಕತ್ತಿಯಂತೆ ತೀಕ್ಷ್ಣವಾದದ್ದು, ಆದರೆ ನನ್ನ ಆಶೀರ್ವಾದ ಇರುವುದು. ಆ ದಾರಿಯಲ್ಲಿಯೇ ನಡೆಯುತ್ತಾನೆ, ಗೆದ್ದೇ ಗೆಲ್ಲುತ್ತಾನೆ. ಈಗಲೇ ಈ ಮಾತುಗಳನ್ನು ಕೇಳು. ಈ ಕ್ಷಣವೇ ನಿನ್ನ ಎದೆಯಲ್ಲಿ ಬೆಂಕಿಯ ಜ್ವಾಲೆ ಎನ್ನುವುದು ಬೆಳೆಸಿಕೋ. ಇಂದಿನಿಂದಲೇ ನೀನು ಸೋತವನಲ್ಲ, ಸೋಲನ್ನು ಕೂಡ ಸವಾಲಾಗಿ ಸ್ವೀಕರಿಸುವ ಯೋಧನು. ಇಂದಿನಿಂದ ನೀನು ಬಡವನಲ್ಲ, ನನ್ನ ಭಕ್ತನಾಗಿ, ಸಮರ್ಥನಾಗಿ, ರಾಜಕುಮಾರನಂತೆ ಇಂದಿನಿಂದ ನೀನು ದುರ್ಬಲನು ಅಲ್ಲವೇ ಅಲ್ಲ. ನನ್ನ ಶಕ್ತಿಯೇ ನಿನ್ನಲ್ಲಿ ಇದೆ ಎನ್ನುವುದನ್ನು ಮರೆಯಬೇಡ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನು ಜೀವನದಲ್ಲಿ ಎಲ್ಲ ಪ್ರಯತ್ನಗಳು ಕೂಡ ವೈಫಲ್ಯಕ್ಕೆ ತುತ್ತಾಗಿವೆ. ನಾನು ಬಹಳ ಹತಾಶೆಗೆ ಒಳಗಾಗಿದ್ದೇನೆ. ನಾನು ಏನು ಮಾಡಬೇಕು, ನನಗೆ ದಾರಿಯೇ ತೋರಿಸು ಎಂದು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳಿಕೊಂಡಾಗ ಶ್ರೀಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ಹೇಳುತ್ತಾನೆ. ಪ್ರಿಯ ಭಕ್ತ, ಜೀವನದಲ್ಲಿ ಸಫಲತೆ ಮತ್ತು ವೈಫಲ್ಯಗಳು ಎರಡೂ ಕೂಡ ಅಸ್ಥಿರವಾದದ್ದು. ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಹೀಯಾಳಿಸುವುದಾಗಲಿ ಅಥವಾ ಬೇಕಾಬಿಟ್ಟಿಯಾಗಿ ಅವರನ್ನು ಗೋಳೈಕೆ ಮಾಡುವುದಾಗಲಿ ಅಥವಾ ಅವರನ್ನು ತುಚ್ಛವಾಗಿ ನೋಡುವುದಾಗಲಿ ಮಾಡಲೇಬಾರದು. ಏಕೆಂದರೆ ಸಮಯ ಎನ್ನುವುದು ತೀರಾನೇ ವಿರಳ ನೋಡಿ. ಯಾವಾಗ ಹೇಗೆ ಬದಲಾಗುತ್ತದೆ ಸಮಯ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಅಸಾಧ್ಯ.
ಇಂದು ರಾಜನಾಗಿ ಇದ್ದವರು ಕೂಡ ನಾಳೆ ಬೆಳಗ್ಗೆ ಆಗುವಷ್ಟರಲ್ಲಿ ಭಿಕ್ಷಕರು ಆಗಬಹುದು. ಇಂದು ಭಿಕ್ಷಕನಾಗಿ ಇದ್ದವನು ನಾಳೆ ಕುಬೇರನು ಕೂಡ ಆಗಬಹುದು. ಹಾಗಾಗಿ ಸಮಯಕ್ಕೆ ಗೊತ್ತಿದೆ ಯಾರಿಗೆ ಯಾವುದನ್ನು ಕರುಣಿಸಬೇಕು, ಯಾರನ್ನ ಯಾವುದರಲ್ಲಿ ತೊಡಗಿಸುವಂತೆ ಮಾಡಬೇಕು ಎನ್ನುವುದು. ಆಸಕ್ತಿ ಬಂಧಿಸುತ್ತದೆ, ವೈರಾಗ್ಯ ಎನ್ನುವುದು ಬಿಡಿಸುತ್ತದೆ, ಜ್ಞಾನ ಎನ್ನುವುದು ನಮ್ಮನ್ನು ಬೆಳೆಸುತ್ತದೆ. ಹಾಗಾಗಿ ನಾವು ಜ್ಞಾನವನ್ನು ಜೀವನದಲ್ಲಿ ಬೆಳೆಸಿಕೊಳ್ಳುವುದನ್ನು ನೋಡಬೇಕು, ಜ್ಞಾನವನ್ನು ಸಂಪಾದಿಸಿಕೊಳ್ಳುವುದನ್ನು ನೋಡಬೇಕು. ಭಕ್ತಿ ಎನ್ನುವುದು ನಮ್ಮನ್ನು ಮೃದುವನ್ನಾಗಿ ಮಾಡುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಅದೆಂತಹ ಸ್ಥಾನಕ್ಕೆ ನಾವು ಏರಿದರೂ ಕೂಡ ಈ ಭಕ್ತಿ ಎನ್ನುವಂಥದ್ದು ಒಂದು ಇದ್ದಾಗ ಜೀವನದಲ್ಲಿ ಎಲ್ಲವನ್ನೂ ಕೂಡ ನಾವು ಪಡೆದುಕೊಳ್ಳಬಹುದು. ಕರ್ಮವೇ ಪೂಜೆ, ಕರ್ತವ್ಯವೇ ಯಜ್ಞ, ಶ್ರದ್ಧೆಯೇ ಅಗ್ನಿ, ಸತ್ಯವೇ ಹೋಮ, ಜೀವನವೇ ಭಗವದ್ಗೀತೆ. ಜೀವನದಲ್ಲಿ ಎಲ್ಲವನ್ನ ಪಡೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ದಾರಿ ಕಾಣುತ್ತಿಲ್ಲ ಎಂದಾಗ ಖಂಡಿತವಾಗಿಯೂ ಕೂಡ ನೀವು ಒಮ್ಮೆಯಾದರೂ ಭಗವದ್ಗೀತೆಯನ್ನು ಪಠಣೆ ಮಾಡುವುದನ್ನು ಕಲಿತುಕೊಳ್ಳಿ. ಅಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೆ ಬೇಕಾಗಿರುವಂತಹ ದಾರಿ ಸಿಕ್ಕೇ ಸಿಗುತ್ತದೆ. ಯಾವುದನ್ನೂ ಕೂಡ ಶಾಶ್ವತ ಎಂದು ಭಾವಿಸುವುದಕ್ಕೆ ಹೋಗಲೇಬೇಡ. ಬದಲಾವಣೆ ಕಾಲದ ನಿಯಮವಾಗಿದೆ. ಧರ್ಮ ಇದನ್ನು ಒಪ್ಪಿಕೊಂಡಾಗ ದುಃಖ ಕರಗುತ್ತದೆ, ಬುದ್ಧಿ ಎನ್ನುವುದು ಬೆಳೆಯುತ್ತದೆ. ಯಾವಾಗಲೂ ಕೂಡ ಶಾಂತತೆಯಿಂದ ಜೀವನವನ್ನು ನಡೆಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಎಲ್ಲಿ, ಹೇಗೆ, ಯಾರನ್ನ ಭೇಟಿ ಆಗಬೇಕು ಎನ್ನುವುದು ಮೊದಲೇ ನಿರ್ಧಾರ ಆಗಿರುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಯಾರೋ ನಮ್ಮ ಜೀವನದಲ್ಲಿ ಬಂದರು ಮತ್ತೆ ಬಿಟ್ಟು ಹೋದರು ಎಂದು ಯಾವುದೇ ಕಾರಣಕ್ಕೂ ನೊಂದಿಕೊಳ್ಳುವುದಕ್ಕೆ ಹೋಗಲೇಬೇಡ. ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಅವರದ್ದೇ ಆಗಿರುವಂತಹ ಜೀವನ ಎನ್ನುವುದು ಇದ್ದೇ ಇರುತ್ತದೆ. ಅವರ ಬರುವಿಕೆ, ಅವರ ಹೋಗುವಿಕೆ ನಿನ್ನ ಜೀವನದಲ್ಲಿ ಮುಗಿದಾಗ ಏನು ಮಾಡಿದರೂ ಕೂಡ ಪ್ರಯೋಜನವಾಗುವುದೇ ಇಲ್ಲ. ನಿನ್ನ ಪ್ರಯತ್ನವನ್ನು ಎಂದಿಗೂ ಕೂಡ ಬಿಡುವುದಕ್ಕೆ ಹೋಗಲೇಬೇಡ. ಫಲ ತಡವಾದರೂ ಕೂಡ ಶ್ರಮ ವ್ಯರ್ಥವಾಗುವುದೇ ಇಲ್ಲ. ಧರ್ಮದ ದಾರಿ ಎಂದಿಗೂ ಕೂಡ ಸೋಲುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸದಾ ಕಾಲ ಧರ್ಮದಿಂದ ಮುನ್ನಡೆಯುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಧರ್ಮಯುತವಾಗಿರುವಂತಹ ಜೀವನವನ್ನು ನಾವು ನಡೆಸಿದಾಗ ದೇವರು ನಮಗೆ ಎಲ್ಲೋ ಒಂದು ಕಡೆ ರಕ್ಷಣೆಯನ್ನು ಮಾಡುತ್ತಾನೆ. ಮನಸ್ಸು ಗೆದ್ದವನು ಲೋಕ ಗೆದ್ದವನು. ಇಂದ್ರಿಯಗಳನ್ನು ವಶಪಡಿಸಿಕೋ, ಶಾಂತಿ ಎನ್ನುವುದು ನಿನಗೆ ಸಿಕ್ಕೇ ಸಿಗುತ್ತದೆ. ಆಗ ಜೀವನ ಎನ್ನುವುದು ಸುಂದರ ಕಾಂಡವಾಗುವುದು. ಜೀವನದಲ್ಲಿ ಎಲ್ಲರನ್ನ ಎದುರಿಸಬೇಕು. ಸೋಲಾದರೂ ಕೂಡ ಜಯವನ್ನು ಸಾಧಿಸುತ್ತೇನೆ ಎನ್ನುವಂತಹ ಹಠ ಜೀವನದಲ್ಲಿ ಬರಬೇಕು. ಎಂದಿಗೂ ಕೂಡ ನೀವು ಯಾರ ಮೇಲೆಯೂ ಅತಿಯಾದ ಆತ್ಮವಿಶ್ವಾಸವನ್ನು, ಅತಿಯಾದ ನಂಬಿಕೆಯನ್ನು, ಅತಿಯಾದ ಪ್ರೀತಿಯನ್ನು ಇಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಈ ಒಂದು ಸಮಾಜದಲ್ಲಿ ಇಂದಿನ ಪ್ರಸ್ತುತವಾಗಿರುವಂತಹ ದಿನಮಾನಗಳಲ್ಲಿ ಯಾರು ಯಾವಾಗ ಹೇಗೆ ಬದಲಾವಣೆಯನ್ನು ಆಗುತ್ತಾರೆ ಎನ್ನುವುದಕ್ಕೆ ಅಸಾಧ್ಯ ನೋಡಿ. ಏಕೆಂದರೆ ಇಂದಿನ ಜೀವನ ಶೈಲಿ ಎನ್ನುವುದು ಆ ರೀತಿಯಲ್ಲಿ ನಡೆಯುತ್ತಾ ಇದೆ. ನಿನ್ನ ಪಾತ್ರ ನಿಭಾಯಿಸುವುದನ್ನು ಮಾತ್ರ ಕಲಿಯಬೇಕು. ಫಲವನ್ನು ಸಮರ್ಪಿಸು, ಅಹಂಕಾರವನ್ನು ಬಿಟ್ಟು ಬಿಡು. ಈಶ್ವರನನ್ನು ನಂಬು, ಭಯ ಮುಕ್ತವಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿದಾಗ ಭಯದ ವಾತಾವರಣ ಎಲ್ಲಿ ಉಂಟಾಗುವುದಕ್ಕೆ ಸಾಧ್ಯ? ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಕಷ್ಟಕ್ಕೆ, ಪ್ರತಿಯೊಂದು ದುಃಖಕ್ಕೆ, ಪ್ರತಿಯೊಂದು ನೋವಿಗೂ ಕೂಡ ಆತನು ನಿಮಗೆ ರಕ್ಷಣೆಯನ್ನು ಕೊಟ್ಟೇ ಕೊಡುತ್ತಾನೆ. ಆತನ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.